ಧಾರ್ಮಿಕ ನಾಯಕತ್ವದವರು ಈ ಸಂಬಂಧ ಕಾಂಗ್ರೆಸ್ನ ಹೈಕಮಾಂಡ್ಗೆ ಭೇಟಿಯಾಗಿ ಈ ಬಾರಿ ದಾವಣಗೆರೆ ಉಪಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡುವಂತೆ ಒತ್ತಾಯ ಮಾಡಿದ್ರು, ಆಗ್ರಹ ಮಾಡಿದ್ರು ಮತ್ತು ಮನವಿನೂ ಮಾಡಿಕೊಂಡಿದ್ರು. ಆದರೆ ಅಲ್ಲಿ ದುರದೃಷ್ಟವಶಾತ್ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಸಿಗದ ಕಾರಣ ದಾವಣಗೆರೆಯಲ್ಲಿ ಮತ್ತೆ ಅದೇ ಕುಟುಂಬದ ಶಾಮ್ನೂರ್ ಕುಟುಂಬದ ಸಮರ್ಥರವರಿಗೆ ಟಿಕೆಟ್ ಕೊಟ್ಟಿದ್ದರಿಂದ ಇಡೀ ದಾವಣಗೆರೆಯ ಮುಸ್ಲಿಂ ಸಮುದಾಯ ತುಂಬ ಆಕ್ರೋಶ, ಅಸಮಾಧಾನದಿಂದ ತಮ್ಮ ರಾಜಕೀಯ ಪ್ರಾತಿನಿಧ್ಯ ಅಂತ್ಯ ಆಗ್ತೈತೆ ಅಂತ ಆತಂಕದಿಂದ ಅಲ್ಲಿ ಕಾಂಗ್ರೆಸ್ ವಿರುದ್ಧ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಸಮಾಧಾನ ಹೊರಹಾಕಿ ಬಂಡಾಯ ಎದ್ದಿದ್ದು ಇಡೀ ರಾಜ್ಯವೇ ನೋಡಿದೆ, ತಾವೆಲ್ಲರೂ ನೋಡಿದ್ದೀರಿ. ಅದು ಅಲ್ಲಿಯ ಜನತೆಯ ಸಹಜ ನೋವು, ಆಕ್ರೋಶ ಆಗಿತ್ತು. ಈ ಸುದ್ದಿಗೋಷ್ಠಿಗೆ ಸ್ವಾಗತ ಮತ್ತು ನಮಸ್ಕಾರಗಳು. ಈ ದಿನ ಒಂದು ಮಹತ್ವದ ಸುದ್ದಿಗೋಷ್ಠಿಗೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ವಿಷಯ ಅಷ್ಟೇ, ಕಳೆದ ಕೆಲ ದಿನಗಳಿಂದ ಕರ್ನಾಟಕ ಉಲಮಾ ಇಲ್ಲಿ ಸುದ್ದಿಗೋಷ್ಠಿ ನಡೀತಿರುವ ಈ ತಂಡ ಮತ್ತು ಇಲ್ಲಿ ಸೇರಿರುವ ಎಲ್ಲ ಉಲಮಾಗಳು ದಾವಣಗೆರೆ ವಿಧಾನಸಭಾ ಉಪಚುನಾವಣೆಯ ಸುತ್ತಮುತ್ತ ರಾಜ್ಯದಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಗಳ ಕುರಿತು ಕರ್ನಾಟಕದ ಜನತೆಯ ಮುಂದೆ ಕೆಲವು ಪ್ರಮುಖ ಮಾಹಿತಿಯನ್ನು ಮತ್ತು ಸಮುದಾಯದ ನಿಲುವನ್ನು ಮುಂದಿಡಲು ಬಯಸುತ್ತೇವೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ತಿಳಿದಿರುವಂತೆ ಕಳೆದ ಕೆಲ ವಾರಗಳಿಂದ ಕರ್ನಾಟಕದಲ್ಲಿ 2 ಉಪಚುನಾವಣೆಗಳಾಗಿವೆ. ಬಾಗಲಕೋಟೆ ಮತ್ತು ದಕ್ಷಿಣ ದಾವಣಗೆರೆಯಲ್ಲಿ ಬಾಗಲಕೋಟೆಯಲ್ಲಿ ಮೇಟಿಯವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ಮತ್ತು ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪರವರ ನಿಧನದಿಂದ ತೆರವಾದ ಶಾಸಕ ಸ್ಥಾನಕ್ಕೆ ವಿಧಾನಸಭೆ ಚುನಾವಣೆಗಳು ನಡೆದಿದ್ದು, ಈ ಸಂಬಂಧ ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಸಂಪ್ರದಾಯದಂತೆ ಯಾರು ತೀರ್ಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡುವ ಸಂಬಂಧ ಪಕ್ಷ ನಿರ್ಣಯ ಮಾಡಿತು. ಅದಕ್ಕೆ ಎಲ್ಲರ ಸಹಕಾರ ಇತ್ತು ಮತ್ತು ಅಭ್ಯಂತರವೂ ಇರಲಿಲ್ಲ. ಆದರೆ ದಾವಣಗೆರೆ ವಿಷಯದಲ್ಲಿ ಇದು ಹಾಗಾಗಿರಲಿಲ್ಲ. ಯಾಕಂದರೆ ದಾವಣಗೆರೆಯಲ್ಲಿ ಈಗ ಆಲ್ರೆಡಿ ಶಾಮನೂರು ಶಿವಶಂಕರಪ್ಪರವರ ಮಗ ಮಲ್ಲಿಕಾರ್ಜುನರವರು ಶಾಸಕರಾಗಿದ್ದಾರೆ, ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ, ಮತ್ತೆ ಅವರ ಸೊಸೆ ದಾವಣಗೆರೆಯ ಸಂಸದರಾಗಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನರವರು ದಾವಣಗೆರೆಯ ಸಂಸದರಾಗಿದ್ದಾರೆ. ಹೀಗಿರುವಾಗ ಅವರಿರುವಾಗಲೇ ಕೂಡ ನನ್ನ ಮುಂದಿನ ಟಿಕೆಟ್ ಮುಸ್ಲಿಂ ಅಭ್ಯರ್ಥಿಗೆ ಕೊಡ್ತೀವಿ ಅಂತ ಅವರು ಸಾರ್ವಜನಿಕವಾಗಿ ಹೇಳಿದರು. ಅದರಂತೆ ಅಲ್ಲಿಯ ಸ್ಥಳೀಯ ದಾವಣಗೆರೆಯ ಜನ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ರಾಜ್ಯದ ಮುಸ್ಲಿಂ ಧಾರ್ಮಿಕ ನಾಯಕತ್ವದವರು ಈ ಸಂಬಂಧ ಕಾಂಗ್ರೆಸ್ನ ಹೈಕಮಾಂಡ್ಗೆ ಭೇಟಿಯಾಗಿ ಈ ಬಾರಿ ದಾವಣಗೆರೆ ಉಪಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡುವಂತೆ ಒತ್ತಾಯ ಮಾಡಿದ್ರು, ಆಗ್ರಹ ಮಾಡಿದ್ರು ಮತ್ತು ಮನವಿನೂ ಮಾಡಿಕೊಂಡಿದ್ರು. ಆದರೆ ಅಲ್ಲಿ ದುರದೃಷ್ಟವಶಾತ್ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಸಿಗದ ಕಾರಣ ದಾವಣಗೆರೆಯಲ್ಲಿ ಮತ್ತೆ ಅದೇ ಕುಟುಂಬದ ಶಾಮ್ನೂರ್ ಕುಟುಂಬದ ಸಮರ್ಥರವರಿಗೆ ಟಿಕೆಟ್ ಕೊಟ್ಟಿದ್ದರಿಂದ ಇಡೀ ದಾವಣಗೆರೆಯ ಮುಸ್ಲಿಂ ಸಮುದಾಯ ತುಂಬ ಆಕ್ರೋಶ, ಅಸಮಾಧಾನದಿಂದ ತಮ್ಮ ರಾಜಕೀಯ ಪ್ರಾತಿನಿಧ್ಯ ಅಂತ್ಯ ಆಗ್ತೈತೆ ಅಂತ ಆತಂಕದಿಂದ ಅಲ್ಲಿ ಕಾಂಗ್ರೆಸ್ ವಿರುದ್ಧ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಸಮಾಧಾನ ಹೊರಹಾಕಿ ಬಂಡಾಯ ಎದ್ದಿದ್ದು ಇಡೀ ರಾಜ್ಯವೇ ನೋಡಿದೆ, ತಾವೆಲ್ಲರೂ ನೋಡಿದ್ದೀರಿ. ಅದು ಅಲ್ಲಿಯ ಜನತೆಯ ಸಹಜ ನೋವು, ಆಕ್ರೋಶ ಆಗಿತ್ತು. ಆದರೆ ಇದಾದ ನಂತರ ದಾವಣಗೆರೆ ಉಪಚುನಾವಣೆಯಲ್ಲಿ ಇದಾಗಿಯೂ ಕೂಡ ಕರ್ನಾಟಕದ ಮುಸ್ಲಿಂ ಜನಪ್ರತಿನಿಧಿಗಳು 10 ಜನ ಶಾಸಕರು ಮತ್ತು 4 ಜನ MLCಗಳು ಕೂಡ ಸಕ್ರಿಯವಾಗಿ ಚುನಾವಣೆಯ ಪ್ರಚಾರದಲ್ಲಿ ಭಾಗಿಯಾಗಿದ್ದು ಅವರು ಚುನಾವಣೆಯನ್ನು ಅತ್ಯುತ್ತಮವಾಗಿ ನಿರ್ವಹಿಸಿರ್ತಾರೆ. ಅದಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷ ಈಗಾಗಲೇ ದಾವಣಗೆರೆ ಟಿಕೆಟನ್ನು ಮುಸಲ್ಮಾನ ಅಭ್ಯರ್ಥಿಗೆ ಕೊಡದೆ ಮುಸಲ್ಮಾನರಿಗ ಕೋಪಕ್ಕೆ, ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಸಾಕಷ್ಟು ಸಮುದಾಯ ನೋವಲ್ಲಿತ್ತು. ಇದಾದ ನಂತರ ಮತ್ತೆ ಮುಸ್ಲಿಂ ನಾಯಕತ್ವ ಚುನಾವಣೆ ಮುಗಿದ ನಂತರ ಮರುದಿನವೇ MLC ಅಬ್ದುಲ್ ಜಬ್ಬಾರ್ ಅವ್ರನ್ನ ರಾಜೀನಾಮೆ ಪಡೆದಿರೋದು, ಮತ್ತೆ ಮುಖ್ಯಮಂತ್ರಿಯ ಕಾರ್ಯದರ್ಶಿಗಳಾಗಿರುವಂಥ ನಸೀರ್ ಅಹಮದ್ ಅವ್ರನ್ನ ವಜಾ ಮಾಡಿರೋದು,
ರಾಜ್ಯದಾದ್ಯಂತ ಮುಸ್ಲಿಂ ಸಮಾಜವನ್ನು ಮತ್ತಷ್ಟು ಅಸಮಾಧಾನ ಮತ್ತೆ ಕೆರಳಿಸುವಂತೆ ಮಾಡಿದೆ. ಈ ನಿಲುವು ಒಂದು ಕುಟುಂಬಕ್ಕಾಗಿ ಒಂದು ಉಪಚುನಾವಣೆಗಾಗಿ ಕಾಂಗ್ರೆಸ್ ಪಕ್ಷ ಈ ರೀತಿಯ ನಿಲುವು ತಗೊಂಡು ಇಡೀ ಸಮಸ್ತ ಮುಸ್ಲಿಂ ಸಮುದಾಯ ಮತ್ತೆ ವಿಶೇಷವಾಗಿ ಅಹಿಂದ ಸಮುದಾಯ, ಯಾಕಂದ್ರೆ ಈ ಚುನಾವಣೆ 2023ರ ಚುನಾವಣೆ ಪೂರ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದು ಕಾಂಗ್ರೆಸ್ ಪಕ್ಷದ ಶ್ರಮ ಅಷ್ಟೇ ಸಾಕಾಗಿರಲಿಲ್ಲ. ನಾಗರಿಕ ಸಮಾಜ, ಜಾತ್ಯತೀತ ಮನಸ್ಸುಗಳು, ಪ್ರಗತಿಪರ ಮನಸ್ಸುಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ಅಹಿಂದ ಮತಗಳ ಕ್ರೋಢೀಕರಣ ಆಗಿತ್ತು. ಅದಕ್ಕಾಗಿಯೇ ಕಾಂಗ್ರೆಸ್ ಪಕ್ಷ ತುಂಬ ಅದ್ಭುತ ಗೆಲುವು ಪಡೆದಿತ್ತು. ಆದರೆ ಅದೇ ಕಾಂಗ್ರೆಸ್ ಪಕ್ಷ ಇಂದು ಅಹಿಂದ ಪರಿಕಲ್ಪನೆಯಲ್ಲಿ ಅಲ್ಪಸಂಖ್ಯಾತರ ನಾಯಕತ್ವದ ವಿರುದ್ಧ ಶಿಸ್ತಿನ ಕ್ರಮ ಎಂಬ ಪ್ರಯೋಗ ಮಾಡಿ ಆ ನಾಯಕತ್ವವನ್ನು ಅಂತ್ಯ ಹಾಡಲು ಹೋಗಿರುವ ಕಾರಣ ಮುಸ್ಲಿಂ ಸಮುದಾಯ ಮತ್ತು ಅಹಿಂದ ಸಮುದಾಯ ಮತ್ತು ರಾಜ್ಯದ ಜಾತ್ಯತೀತ ಮನಸ್ಸುಗಳು ಮತ್ತು ಪ್ರಗತಿಪರರು ಈ ಸಂಬಂಧ ತುಂಬ ಆಕ್ರೋಶ ಅಸಮಾಧಾನಗೊಂಡಿದ್ದು ಕಾಂಗ್ರೆಸ್ ವಿರುದ್ಧ ಈ ನಿಲುವನ್ನ ಈ ಪತ್ರಿಕಾಗೋಷ್ಠಿ ವಿರುದ್ಧ ಖಂಡಿಸ್ತಾ ಇದ್ದಾರೆ. ಹಾಗೇ ಒಂದು ವೇಳೆ ಕಾಂಗ್ರೆಸ್ ನಾಯಕರಿಂದ ಮುಸ್ಲಿಂ ನಾಯಕರಿಂದ ಯಾವುದೇ ಕಾಂಗ್ರೆಸ್ನ ಆರೋಪದಂತೆ ಪಕ್ಷ ವಿರೋಧಿ ಆರೋಪಗಳಿದ್ರೆ ಅವರು ಅದಕ್ಕೆ ಕಾರಣ ಕೇಳಿ ಅವರ ಪಕ್ಷದ ಆಂತರಿಕ ಚೌಕಟ್ಟಿನಲ್ಲಿ ವೇದಿಕೆಗಳಲ್ಲಿ ಅದನ್ನ ಬಗೆಹರಿಸ್ಕೋಬಹುದಿತ್ತು. ಒಂದು ವೇಳೆ ಇವರು ಒಂದು ಅನುಮಾನದ ಮೇಲೆ ಇವತ್ತು ಮುಸ್ಲಿಂ ನಾಯಕತ್ವದ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ. ಈ ಹಿಂದೆ ದಿವಂಗತ ಶಾಮ್ನೂರ್ ಅವರು ಶಿವಮೊಗ್ಗದ ಲೋಕಸಭಾ ಚುನಾವಣೆಯಲ್ಲಿ ಬಹಿರಂಗವಾಗಿಯೇ ಬಿಜೆಪಿ ಅಭ್ಯರ್ಥಿಗೆ ಮತ ಕೊಡಿ ಅಂತ ಪಕ್ಷ ವಿರೋಧಿ ಹೇಳಿಕೆ ನೀಡಿದ್ರು. ಆದಾಗ್ಯೂ ಅವತ್ತೇನಾದ್ರು ಕಾಂಗ್ರೆಸ್ ಪಕ್ಷ ಈ ನಿಲುವು ತಗೊಂಡು ಈ ಪಕ್ಷ ವಿರೋಧಿ ವಿರುದ್ಧ ಕ್ರಮ ತಗೊಂಡಿದ್ರೆ ಬಹುಶಃ ಕರ್ನಾಟಕ ರಾಜ್ಯದ ಇವತ್ತಿನ ಈ ಮುಸ್ಲಿಂ ನಾಯಕರ ವಿರುದ್ಧ ಶಿಸ್ತಿನ ಕ್ರಮದ ಪರಿಸ್ಥಿತಿ ಉದ್ಭವ ಆಗ್ತಿರ್ಲಿಲ್ಲ. ಹಾಗೇನೆ ಆ ನಾಯಕರುಗಳಿಗೆ ಕರೆದು ಸಮಜಾಯಿಸಿ ಅವ್ರದ್ದು ಏನು ಅಹವಾಲುಗಳಿದೆ ಅದನ್ನ ಪಕ್ಷದ ಆಂತರಿಕವಾಗಿ ಅವರು ವಿವರಣೆ ಪಡಿಬೇಕು, ಸಮಜಾಯಿಸಿ ಪಡಿಬೇಕು. ಏನೇ ವ್ಯತ್ಯಾಸಗಳು ಸಮಸ್ಯೆಗಳಾಗಿದ್ರು ಅವರ ಪಕ್ಷದ ಆಂತರಿಕ ಇದರಲ್ಲಿ ಅದನ್ನ ಬಗೆಹರಿಸ್ಕೋಬೇಕು. ಜೊತೆಗೆ ಮುಸ್ಲಿಂ ಸಮುದಾಯದ ಪ್ರಾತಿನಿಧ್ಯದ ಕೂಗು ಇದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲವುದಕ್ಕೂ ಇಂದು ತಗೊಳ್ತಾ ಇರೋ ಎಲ್ಲ ಕ್ರಮಕ್ಕೂ ಹೈಕಮಾಂಡ್ನ ನಿಲುವು ಅಂತ ಹೇಳ್ತಾ ಇದ್ದಾರೆ. ಆದರೆ ಪಕ್ಷ ಮರಿಬಾರದು. ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳಿಗಿಂತ ದೊಡ್ಡ ಹೈಕಮಾಂಡ್ ಜನಸಾಮಾನ್ಯ ಎಂಬ ಹೈಕಮಾಂಡ್. ಈ ಸಂಬಂಧ ಈ ಪತ್ರಿಕಾಗೋಷ್ಠಿ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ನ ನೇತೃತ್ವದಲ್ಲಿ ಅಥವಾ ಅವರ ಸೂಚನೆ ಮೂಲಕವೇ ಈ ಆಂತರಿಕ ಮುಸ್ಲಿಂ ನಾಯಕತ್ವದ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಅಂತ ಮಾಧ್ಯಮಗಳಲ್ಲಿ ಬರ್ತಾ ಇರೋದ್ರಿಂದ ತಕ್ಷಣ ಕಾಂಗ್ರೆಸ್ ಹೈಕಮಾಂಡ್ ಈ ಮಧ್ಯಪ್ರವೇಶ ಮಾಡಿ ನಡೀತಾ ಇರುವಂತಹ ರಾಜಕೀಯ ಬಿಕ್ಕಟ್ಟನ್ನು ಅಥವಾ ಮುಸ್ಲಿಂ ಪ್ರಾತಿನಿಧ್ಯದ ಕೂಗು ಮತ್ತು ಮುಸ್ಲಿಂ ನಾಯಕರ ವಿರುದ್ಧ ಅಹಿಂದ ನಾಯಕರ ವಿರುದ್ಧ ಏನು ಈ ಶಿಸ್ತಿನ ಕ್ರಮ ಅಂತ ಆಗ್ತಾ ಇದೆ ಇದನ್ನ ನಿಲ್ಲಿಸಬೇಕು. ಇದರ ವಿರುದ್ಧ ಸಮಾಜ, ಮುಸ್ಲಿಂ ಸಮುದಾಯ ಸಮಾಜ, ಜಾತ್ಯತೀತ ಮನಸ್ಸುಗಳೆಲ್ಲ ತುಂಬ ಜಾಗೃತಗೊಂಡಿದ್ದು ಅವರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಂಬಂಧ ಅವರು ತಮ್ಮ ಖಂಡನೆ ಮತ್ತು ವಿರೋಧನ ಬಹಿರಂಗವಾಗಿ ಮಾಡ್ತಾರೆ ಅನ್ನೋದು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಉಲಮಾಗಳ ತಂಡದಿಂದ ನೀಡಿರುವ ಮಾಧ್ಯಮಗೋಷ್ಠಿಯ ಸಂದೇಶ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.